ನಾವು ಶಾಲೆಗಳನ್ನು ಕಟ್ಟಿದ್ದೀವಿ, ನಾವು ಆಸ್ಪತ್ರೆಗಳನ್ನು ಕಟ್ಟಿದ್ದೀವಿ, ನಾವು ಮಂದಿರಗಳನ್ನು ಕಟ್ಟಿದ್ದೀವಿ, ಮಸ್ಜಿದ್ಗಳನ್ನು ಕಟ್ಟಿದ್ದೀವಿ, ಜೈನ್ ಬಸ್ತಿಗಳನ್ನು ಕಟ್ಟಿದ್ದೀವಿ. ಈಗ ನಾವು ನಮ್ಮ ಮನೆಯ ಯಜಮಾನಿಯರ ಆರ್ಥಿಕ ಸಬಲೀಕರಣ ಮಾಡಲಿಕ್ಕೆ ಅವರ ಮನಗಳನ್ನು ಕೂಡಿಸುವಂಥ ಅವರಿಗೆ ಆರ್ಥಿಕ ಶಕ್ತಿಯನ್ನು ಕೊಡುವಂಥ ಕೆಲಸಕ್ಕೆ ಕೈ ಹಾಕಿದ್ವಿ. ಒಂದು ವರ್ಷಕ್ಕೆ 60,000 ಕೋಟಿ ಅಂದರೆ ಕಡಿಮೆನ್ರಿ? ಕಡಿಮೆ ಅಲ್ಲ ತಾಯಂದ್ರೆ, ಅರ್ಥ ಮಾಡ್ಕೊಳ್ಳಿ. ನನ್ನ ಗೃಹಲಕ್ಷ್ಮಿಯಿಂದ ನಮ್ಮ ಬೆಳಗಾವಿ ಜಿಲ್ಲೆಗೆ ಒಂದು ತಿಂಗಳಿಗೆ ನಮ್ಮ ಗ್ಯಾರಂಟಿಯಿಂದ ಎಷ್ಟು ಬರುತ್ತೆ ಡಿ ಡಿ ಅವರೇ? 212 ಕೋಟಿ. ಎಷ್ಟ್ರಿ? ಸ್ವಲ್ಪ ಜೋರಾಗಿ ಹೇಳ್ರಿ, ಎಷ್ಟ್ರಿ? ನಮ್ಮ ಜಿಲ್ಲೆಗಷ್ಟೇ 212 ಕೋಟಿ. ಕಡಿಮೆ ಆಯ್ತಾ ಯವ್ವ? ಕಡಿಮೆ ಆಯ್ತೇನ್ರಿ ತಂಗಿ? ಬರೀ ನಮ್ಮ ಇಲಾಖೆಯಿಂದ ದೀಪಾವಳಿ ಬಂತು, ಪಂಚಮಿ ಬಂತು, 1,000 ರೂಪಾಯಿ ಕೊಟ್ಟು ಒಂದು ಸೀರೆ ತಗೊಳ್ಳೋಣ, ಬಾಜುಕಿನಾಗ ಸೀರೆ ತಗೊಂಡಾಳ, ನಾನು ಒಂದು ಸೀರೆ ತಗೊಳ್ಳೋಣ ಅಂತಂದ್ರ ಗಂಡನ ಕಡೆ ಕೇಳೋ, ಅತ್ತಿ ಕಡೆ ಕೇಳೋ, ಏನು ಬಾಜುಕಿನಾಕಿ ಕಡೆ ಸಾಲ ಮಾಡ್ಲೋ ಅಂತ ವಿಚಾರ ಮಾಡುವಂಥ ನಮ್ಮ ಹಳ್ಳಿ ಜನರಿಗೆ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಿಮ್ಮ ಮಗಳಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇವತ್ತು ತಿಂಗಳಿಗೆ 2,000 ರೂಪಾಯಿಯನ್ನು